ಕರ್ಕಾಟಕ ರಾಶಿ ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಗ್ರಹ ಸಂಚಾರ ಅಥವಾ ಗೋಚಾರದಲ್ಲಿ ನಾವು ನೋಡುವಾಗ ಲಗ್ನದಲ್ಲಿ ಕುಜನ ಯೋಗ, ಗುರುಬಲ ಇದ್ದದ್ದು ಕಡಿಮೆಯಾಗುತ್ತೆ. ಅಷ್ಟಮ ಶನಿ ಕಳೀತು ಅಂತ ಆದರೆ ಗುರು ವ್ಯಯಕ್ಕೆ ಬರ್ತಾನೆ. ಆದ್ದರಿಂದ ಒಂದು ಕನ್ನಡದಲ್ಲಿ ಗಾದೆ ಇರುವ ಹಾಗೆ ಹೋದೆಯ ಪಿಶಾಚಿಯಿಂದ ಬಂದೆ ಗವಾಕ್ಷಿಯಿಂದ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂಥ ಎಲ್ಲೋ ಒಂದು ಕಡೆಯಲ್ಲಿ ಕಿರಿಕಿರಿಗಳು ಪ್ರಾರಂಭ ಆಗುತ್ತೆ. ಆದರೆ ಈ ಗುರುವಿನ ವ್ಯಯದಲ್ಲಿ ಇದ್ದರೂ ಕೂಡ ಅಧರ್ಮದ ಕಡೆ ನಮ್ಮನ್ನು ದೇವರು ಕರ್ಕೊಂಡು ಹೋಗೋದಿಲ್ಲ. ಧರ್ಮದಲ್ಲಿ ಇನ್ನೂ ಧರ್ಮಾಚರಣೆ ಮಾಡುವ ಯೋಗವನ್ನ ದೇವರು ಕೊಡ್ತಾನೆ. ಅಂದ್ರೆ ಗುರುಬಲ ಇಲ್ಲ ಅಂತ ಆದಾಗ ನಾವು ಸ್ವಲ್ಪ ಮಾಡಿದರೆ ಅಥವಾ ಸ್ವಲ್ಪ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಆಗಿ ಹೋಗುವ ಕೆಲಸ ಅಧಿಕವಾದ ಪ್ರಯತ್ನ ಪಟ್ಟಾಗ ಕೆಲಸ ಆಗುತ್ತೆ. ಆದ್ರಿಂದ ಏನು ಹೆದರಿಕೊಳ್ಳುವ ಅಗತ್ಯ ಇಲ್ಲ. ಆದರೆ ಲಗ್ನದಲ್ಲಿ ಕುಜನ ಒಂದು ಸಂಚಾರದ ನೀಚ ಸ್ಥಿತಿ ಆಗಿರುವ ಕಾರಣ ನಿಮಗೆ ಎಲ್ಲೋ ಒಂದು ಕಡೆಯಲ್ಲಿ ನನಗೆ ಈ ಕೆಲಸ ಆಗಲ್ವೇನೋ, ನನಗಿದು ದೊಡ್ಡ ಅಗ್ನಿ ಪರೀಕ್ಷೆ ಆಗಿಬಿಡುತ್ತಲ್ಲಪ್ಪ ಅನ್ನುವಂತಹ ಮಾನಸಿಕವಾದ ಒತ್ತಡವನ್ನು ತಂದು ಕೊಡುತ್ತೆ. ಆದರೆ ಯಾವಾಗ ಗುರು 15ನೇ ತಾರೀಕಿನ ನಂತರ ಮಿಥುನಕ್ಕೆ ಪ್ರವೇಶ ಮಾಡ್ತಾನೆ, ಅದೆಲ್ಲೋ ಒಂದು ಕಡೆ ಇನ್ನೂ ಜಾಸ್ತಿ ಅನಿಸೋಕ್ಕೆ ಪ್ರಾರಂಭ ಆಗುತ್ತೆ. ಕೆಲವು ಹಣಕಾಸುಗಳು ಸ್ಟಕ್ ಆಗಿ ಹೋಗುತ್ತೆ, ಬರಬೇಕಾದದ್ದು ಬರೋದಿಲ್ಲ, ಅಥವಾ ಬರುತ್ತೆ ಕೊಡುತ್ತಾರೆ ಅಂತೆಲ್ಲ ಎಲ್ಲವೂ ಇದ್ರೂ ಕೂಡ ನಮ್ಮ ಕೈ ಸೇರೋದು ಎಲ್ಲೋ ಒಂದು ಕಡೆಯಲ್ಲಿ ಕಷ್ಟ ಅಂತ ಆಗುತ್ತೆ. ಅವಾಗ ತುಂಬ ಕಿರಿಕಿರಿ ಆಗುತ್ತೆ. ಆದರೆ ಯಾವ ಹೆದರಿಕೆಯನ್ನು ನೀವು ಪಡಬೇಕಾಗಿಲ್ಲ. ಲಗ್ನದ ಕುಜ ಗುರು ಲಾಭದಿಂದ ವ್ಯಯಕ್ಕೆ ಬರುವಾಗ ನಮಗೆ ಗುರುವಿನ ವಿಶೇಷವಾದಂತಹ ಅನುಗ್ರಹ, ಋಣಮೋಚನ ಸ್ತೋತ್ರ ಪಾರಾಯಣ, ಜೊತೆಗೆ ವಿಶೇಷವಾಗಿ ನೀವು ಮಾಡಬೇಕಾಗಿರುವಂತಹದ್ದು ದದಿವಾಮನ ಸ್ತೋತ್ರ ಪಾರಾಯಣ. ಇದು ಬಹಳ ಜನರಿಗೆ ಕಡಿಮೆ ಗೊತ್ತಿರುತ್ತೆ. ಆದರೆ ದದಿವಾಮನ ಸ್ತೋತ್ರವ ಪಾರಾಯಣ ಮಾಡುವುದರಿಂದ ಅನೇಕ ಫಲಗಳನ್ನು ತಿಳಿಸ್ತಾರೆ. ಅದನ್ನು ಇನ್ನೊಮ್ಮೆ ಯಾವಾಗಾದರೂ ನಾನು ಖಂಡಿತ ನಿಮಗೆಲ್ಲರಿಗೂ ತಿಳಿಸಿಕೊಡ್ತೇನೆ. ಆದರೆ ಆ ದದಿವಾಮನ ಸ್ತೋತ್ರವನ್ನು ಜಪಿಸಿ ಅಥವಾ ವಾಮನಾವತಾರವನ್ನು ಕೇಳಿ, ಭಾಗವತದಲ್ಲಿ ಬರುವಂತಹ ವಾಮನಾವತಾರವನ್ನು ನೀವು ಕೇಳುವುದರಿಂದ, ಅಥವಾ ನಿಮಗೆ ಭಾಗವತದ ಪಾರಾಯಣ ಮಾಡಲಿಕ್ಕೆ ಬರುತ್ತೆ ಗೊತ್ತು ಅಂತ ಆದರೆ ಖಂಡಿತ ವಾಮನನ ಏನೊಂದು ಚರಿತ್ರೆ ಇದೆ ಅದನ್ನು ನೀವು ಜಪಿಸ್ತಾ ಪಾರಾಯಣ ಮಾಡ್ತಾ ಬನ್ನಿ, ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ. ಜೊತೆಗೆ ದಿಗ್ಬಲವನ್ನು ತೋರುವಂತಹ ರವಿ ಯಾಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ, 10ನೇ ಮನೆಯಲ್ಲಿ ರವಿ ಬರುವಂತಹದ್ದು ಬಹಳ ಒಳ್ಳೆಯದು, ಅದೊಂದು ದೊಡ್ಡ ರಾಜಯೋಗ. ದಿಗ್ಬಲವನ್ನು ತೋರಿಸುವಂತಹ ರವಿ ಅದು 2ನೇ ಮನೆಯ ಅಧಿಪತಿಯಾಗಿರೋದ್ರಿಂದ ನಿಮ್ಮ ರಾಜತಾಂತ್ರಿಕತೆ, ರಾಜನೀತಿ, ಅಥವಾ ಯಾರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ವರ್ತಿಸಬೇಕು ಅನ್ನುವಂಥ ನಿಮ್ಮ ಬುದ್ಧಿವಂತಿಕೆ, ಇದೆಲ್ಲವೂ ಕೂಡ ಕೆಲಸ ಮಾಡುತ್ತೆ. ಅದೇ ನಿಮ್ಮನ್ನು ಮುನ್ನಡೆಸುತ್ತೆ. ಅದೇ ನೀವು ಕಳ್ಕೊಳ್ತಾ ಇದ್ದಂತಹ ವಸ್ತುಗಳನ್ನು ಪುನಃ ನಿಮಗೆ ಸಿಗುವ ಹಾಗೆ ಮಾಡುತ್ತೆ. ಎಲ್ಲವೂ ಕೂಡ ಆ ರವಿಯಿಂದಾಗಿ ನಿಮಗೆ ಸಿಗುವಂಥದ್ದು. ಆದ್ದರಿಂದ ದದಿವಾಮನ ಸ್ತೋತ್ರ, ಇದು ನಮಗೆ ಗೊತ್ತಿಲ್ಲಪ್ಪ ದದಿವಾಮನ ಸ್ತೋತ್ರ, ಪ್ರಸಿದ್ಧವಾದ ಸ್ತೋತ್ರ ಯಾವುದಾದ್ರೂ ಬೇಕು ಅಂತಂದರೆ ಅದು ಆದಿತ್ಯ ಹೃದಯ ಅಥವಾ ರುದ್ರ ಚಮಕಗಳ ಪ್ರಾರ್ಥನೆ ಅಥವಾ ಪಾರಾಯಣಾದಿಗಳನ್ನು ನೀವು ಮಾಡಿಸಿ, ರುದ್ರ ಅಭಿಷೇಕವನ್ನು ಮಾಡಿಸಿ ಇತ್ಯಾದಿಗಳನ್ನು ಮಾಡುವುದರಿಂದ ಖಂಡಿತವಾಗಿಯೂ ಕೂಡ ಕರ್ಕಾಟಕ ರಾಶಿಯವರು ಅನುಕೂಲವನ್ನು ಪಡೆದುಕೊಳ್ಳಬಹುದು. ಇನ್ನು ಲಾಭದ ಶುಕ್ರಾದಿಂದಾಗಿ ಗೃಹಕ್ಕೆ ಸಂಬಂಧಪಟ್ಟ ಹಾಗೆ, ಮನೆ ಕಟ್ಟುವ ವಿಚಾರದ ಬಗ್ಗೆ, ಅಥವಾ ವಾಹನ ಖರೀದಿ, ಅಥವಾ ತಾಯಿಯ ಆರೋಗ್ಯ ಇತ್ಯಾದಿ ಎಲ್ಲವೂ ಕೂಡ ಅನುಕೂಲ ಆಗ್ತಾ ಬರುತ್ತೆ. ನಿಮ್ಮ ಗೋಚಾರದ ಪ್ರಕಾರ ಚತುರ್ಥಾಧಿಪತಿ ಉಚ್ಚದಲ್ಲಿ ಆಲ್ರೆಡಿ ಇದ್ದ ಈ ತಿಂಗಳಲ್ಲಿ, ಆದ್ದರಿಂದಾಗಿ ತಾಯಿಯ ಆರೋಗ್ಯದಲ್ಲಿ ಆಲ್ರೆಡಿ ಒಳ್ಳೆಯ ಅನುಕೂಲ ಸ್ಥಿತಿಯನ್ನು ನೀವು ಕಂಡಿದ್ದೀರಿ, ಇನ್ನೂ ಅನುಕೂಲ ಆಗುತ್ತೆ. ಇನ್ನು ಜೊತೆಗೆ ವಾಹನಕ್ಕೆ ಸಂಬಂಧಪಟ್ಟಂತಹ ಅನುಕೂಲಗಳನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಆದರೆ ಶನಿ ಯೋಗ ಇರೋದ್ರಿಂದಾಗಿ ಹೊಸ ಗಾಡಿನ ತೆಗೆದುಕೊಳ್ಳಬೇಕು ಅನ್ನೋದಕ್ಕಿಂತ ಹಳೆ ಗಾಡಿನ ತೆಗೆದುಕೊಳ್ಬೇಕು ಅನ್ನುವಂಥ ಯೋಚನೆಗಳು ಬರಬಹುದು, ಅಥವಾ ಹೊಸ ಮನೆ ತಗೊಳ್ಳೋದಕ್ಕಿಂತ ಹಳೆ ಮನೆ ತಗೊಳ್ಬೇಕು ಅಂತ. ಯಾಕೆಂದ್ರೆ ಜೀರ್ಣಂ ಸಂಸ್ಕೃತ ಮರ್ಕಜೆ ಅಂತ ಹೇಳುವ ಹಾಗೆ ಶನಿಯಿಂದಾಗಿ ಹೇಳುವಂತಹದ್ದು ಆಲ್ಟ್ರೇಷನ್ ಮಾಡಿದ ಮನೆ, ಆಲ್ಟ್ರೇಷನ್ ಆದಂತಹ ಗಾಡಿ, ಈ ರೀತಿಯಾದಂಥ ಯೋಗ. ಆದರೆ ಶುಕ್ರ ಉಚ್ಚ ಸ್ಥಾನದಲ್ಲಿರುವುದರಿಂದ ಆ ಥರ ಯೋಚನೆಗಳನ್ನು ನೀವು ಮಾಡಬೇಡಿ. ಒಳ್ಳೆಯ ಹೊಸದಾಗಿರತಕ್ಕಂತಹ ಮನೆಯನ್ನೇ, ಹೊಸದಾಗಿರತಕ್ಕಂತಹ ಗಾಡಿಯನ್ನೇ ಖರೀದಿ ಮಾಡುವಂತಹ ಯೋಗ ನಿಮ್ಮ ರಾಶಿ ಪ್ರಕಾರ ನಾವು ಹೇಳ್ಬೋದು. ಇನ್ನು 6ನೇ ಮನೆಯ ಅಧಿಪತಿಯಾದ ಗುರು ಲಾಭದಿಂದ ವ್ಯಯಕ್ಕೆ ಹೋಗ್ತಾನೆ. ಆದ್ದರಿಂದ ಸ್ವಲ್ಪ ಈ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಜೀರ್ಣಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವು ಸಮಸ್ಯೆಗಳು ಬರಬಹುದು, ಅಥವಾ ಶುಗರ್ ಇದೆ ಅಂತ ಗೊತ್ತಾಗಬಹುದು.
ಹಾಗಾಗಿ ಹೆದರುವಂತಹ ಅಗತ್ಯ ಇಲ್ಲ. ಆದರೂ ನಾವು ಆರೋಗ್ಯದ ಕಡೆ ಗಮನ ಹರಿಸುವಂತಹದ್ದು ಒಳ್ಳೆಯದು. ಈ ಸಪ್ತಮಾಧಿಪತಿಯಾದ ಶನಿಗೆ ಒಳ್ಳೆಯ ಯೋಗ. ಗುರು ಸ್ವರ್ಕ್ಷೋಚ್ಚಸ್ಥೆ ನೃಪತಿ ಸದೃಶ ಅಂತ ಹೇಳುವ ಹಾಗೆ ಸಪ್ತಮ ಸ್ಥಾನ ಕಳತ್ರ ಸ್ಥಾನ. ನೀವೇನಾದರೂ ಬಿಸ್ನೆಸ್ಸು ವ್ಯವಹಾರ ಮಾಡಬೇಕು ಅಂತಿದ್ರೆ ಮನೆಯವರ ಹೆಸರಿನಲ್ಲಿ ಮಾಡಿ, ಅಥವಾ ಮನೆ ತಗೊಳ್ಳುವಂತಹದ್ದು ಮನೆಯವರ ಹೆಸರಲ್ಲಿ ತೆಗೆದುಕೊಳ್ಳಿ. ಅದು ತುಂಬಾ ಲಾಭದಾಯಕವಾಗುತ್ತೆ, ತೊಂದರೆ ಇಲ್ಲ. ಪಿತ್ರಾರ್ಜಿತವಾಗಿರ್ತಕ್ಕ ಪಿತೃಸ್ಥಾನದಲ್ಲಿ ಕೂತಿರುವ ಶುಕ್ರ ಶನಿಗಳು, ತಂದೆಯ ಅನುಗ್ರಹ, ತಂದೆಯ ಆರೋಗ್ಯದ ಸ್ಥಿತಿಗತಿಗಳು ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಅವರಿಂದಾಗಿ ನಿಮಗೆ ಇನ್ನಷ್ಟು ಒಳ್ಳೆಯ ಆಶೀರ್ವಾದ ಸಿಗುವಂತಹದ್ದು, ಅದೆಲ್ಲವೂ ಕೂಡ ತಂದೆಯ ಸ್ಥಾನ ಬಹಳ ಅನುಕೂಲದ ಸ್ಥಿತಿಯನ್ನ ನಾವು ಕಾಣಬಹುದು. ಇನ್ನು ಕರ್ಮಸ್ಥಾನದಲ್ಲಿ ರವಿ ಇರುವುದರಿಂದಾಗಿ ಪಾಪೇ ಕರ್ಮಗದೇತು ಕರ್ಮ ವಿಹತಿ ಅಂತ, ಕೆಲಸದಲ್ಲಿ ತುಂಬಾ ಒತ್ತಡ. ರವಿಯ ಯೋಗ ಅದು ದಿಗ್ಬಲ, ನಾನು ಆಗಲೇ ಹೇಳಿದ್ದೇನೆ. ಆ ಒತ್ತಡವನ್ನು ನಿಭಾಯಿಸ್ತಾ ಬರ್ತೀರಿ. ಎಷ್ಟೇ ಸಮಸ್ಯೆಗಳಿದ್ದರೂ ಒಂದೊಂದೇ ಸಮಸ್ಯೆಗಳಿಂದ ಪರಿಹಾರ ಮಾಡಿಕೊಳ್ತಾ ಬರ್ತೀರಿ. ನೀವು ಈ ಜಾಗಕ್ಕೆ ಫಿಟ್ ಆಗಿದ್ದೀರಿ, ಅಥವಾ ನಿಮಗೇನು ಹೈಕ್ ಸಿಕ್ಕಿದೆ, ಅಥವಾ ನಿಮಗೇನು ಕೆಲಸ ಕೊಟ್ಟಿದ್ದಾರೆ, ಯಾವ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ, ನಿಮ್ಮ ಉದ್ಯೋಗದಲ್ಲಿ ನೀವು ಸರಿಯಾಗಿ ನಿಭಾಯಿಸ್ತೀರಿ ಅನ್ನುವಂತಹ ಒಳ್ಳೆಯ ಹೆಸರನ್ನ ತೆಗೆದುಕೊಳ್ತೀರಿ. ಆದರೆ ಗುರು ಯಾವಾಗ ಬಲ ಕಡಿಮೆ ಆಗುತ್ತೆ, ಅವು ಎಲ್ಲೋ ಒಂದು ಕಡೆಯಲ್ಲಿ ನಿಮಗೆ ಕಷ್ಟಕರ ಅಂತ ಅನಿಸುತ್ತೆ. ಆದರೆ ಹೆದರುವ ವಿಚಾರ ಇಲ್ಲ, ನಿಮಗೆ ಅನುಕೂಲಗಳಾಗತ್ತೆ. ದೇವರ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ, ನಾನು ಹೇಳಿದ ಹಾಗೆ ಹಿಂದಿನ ಎಲ್ಲ ಪರಿಹಾರಗಳನ್ನು ಮಾಡಿಕೊಳ್ತಾ ಬನ್ನಿ. ಅದರಿಂದ ತುಂಬ ಅನುಕೂಲವಾಗಿ ಸಂತೋಷವಾದ ಜೀವನವನ್ನ ತಾವು ನಡೆಸಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.